ವಿವರಣೆ ಕೊಡಲಿಕ್ಕೆ ಹೋಗಿದ್ದಾರೆ. ಎಲ್ಲಿವರೆಗೂ ಬಂದಿದೆ ಸರ್? ಯಾಕಂದ್ರೆ ರಾಜ್ಯಾಧ್ಯಕ್ಷನ ಜಟಿಲ್ ಹಾಕೋತಾನೆ ಹೊರಟದು ಪ್ರತಿನಿತ್ಯನ. ಜಟಿಲ್ ಆಗೋದೇ ರೀ. ಮೋದಿಯವ್ರು ಏನು ಹೇಳ್ತಾರೆ, ನಾ ಖಾವಂಗ ನಾ ಕೆಲವಂಗ ಅಂತ ಹೇಳ್ತಾರೆ. ಅಲ್ಲಿ ಮೂರು ಹೇಳ್ತಾರೆ, ವಂಶಾಡಳಿತ ನಾನು ಒಪ್ಪೋದಿಲ್ಲ, ಭ್ರಷ್ಟಾಚಾರ ಒಪ್ಪೋದಿಲ್ಲ. ವಂಶಾಡಳಿತ ಅಂದ್ರೂ ಯಡಿಯೂರಪ್ಪ, ಭ್ರಷ್ಟಾಚಾರ ಅಂದ್ರೆ ಯಡಿಯೂರಪ್ಪ. ಇದನ್ನೇ ನಾವು ಪ್ರಧಾನಮಂತ್ರಿಗಳಿಗೆ ಕೇಳಕತ್ತೀವಿ. ನಾವು ಕೇಳೋ ನಾನು ಹಕ್ಕೈತೆ ಒಬ್ಬ ಕಾರ್ಯಕರ್ತದೀನಿ, ಯಾಕೆ ಕೇಳಬಾರ್ದು? ಪಾರ್ಟಿ ಕಾರ್ಯಕರ್ತಗೆ ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳೋ ಹಕ್ಕು ನಮಗೈತೆ. ನಾನು ಕೇಳ್ತೀನಿ ಮೋದಿಯವ್ರಿಗೆ, ನೀವೇ ಹೇಳಿರಲ್ರಿ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ತಿಳಿರಿ, ಭ್ರಷ್ಟರನ್ನ ನಾನು ಟಾಲ್ರೇಟ್ ಮಾಡೋದು ಅಂತೇಳಿ ಇವು ಎರಡೂ ಅದಾರಪ್ಪ. ನೀವು ಪ್ರೂಫ್ ಬೇಕಾದ್ರೆ ತಂದು ಕೊಡ್ತೀವಿ. ಕರೋನಾದಾಗ ತಿಂದಿದ್ದು ಇಲ್ಲ, ಕರೋನಾದಾಗ ಎಟ್ಟು ಹೊಡೆದಿರಿ, ನಿಮ್ಮ ಮನೆಗೆ ಎಟ್ಟು ನೋಟಿನ ಮೆಷಿನ್ ಇಟ್ಟಿದ್ರಿ, ಪಾಸ್ ರೂಪಾಯಿ ಒಂದು ನೋಟ್ ರೂಪಾಯಿ ಯಾವ್ದಾರ ಒಬ್ಬ ಕಾಂಟ್ರಾಕ್ಟರ್ ಪಾಸ್ ಇರೋ ಕಡಿಮೆ ಬತ್ತಂದ್ರೆ ಬಂಡಲ್ದಾಗ ಆ ಪಾಸಿ ತಂದು ಕೊಟ್ಟ ಮ್ಯಾಗನೇ ಅವ್ನು ಶುದ್ಧ. ಅದು ಸಾಕ್ಷಿ ಅದಾವೆ, ಮತ್ತೇನೇನು ಬೇಕು ರೀ? ಅದಕ್ಕೆ ಇವನು ಅದು ರಾಜ್ಯಾಧ್ಯಕ್ಷ ಮಾಡಬೇಡತ್ತ ನಾವೆಲ್ಲ ಒಕ್ಕೂರಿನ ಆಗ್ರಹ ಐತಿ. ಈಗ ಕನ್ವಿನ್ಸ್ ಆಗ್ಯಾರ. ಮೊನ್ನೆ ಅವಾಗ ನಾವು ಹೇಳಿದಲ್ಲ ಹುಬ್ಬಳ್ಳಿಯಲ್ಲಿ, ಎಲ್ಲಿ ಹೇಳೀನಿ, ಅಮಿತ್ ಶಾ ಅವರೇ ಹೇಳ್ಯಾರ, ಇಲ್ಲ ಯತ್ನಾಳ ಹೊರಗೆ ಹಾಕಿದ್ದು ಇಟ್ ಈಸ್ ಬ್ಲಂಡರ್ ಇನ್ ಅವರ್ ಪಾರ್ಟಿ ಅಂತ ಹೇಳ. ನಾವು ಬ್ಲಂಡರ್ ಮಾಡಿದ್ವಿ, ಯತ್ನಾಳ್ ಹೊರಗೆ ಹಾಕಬಾರ್ದಾಗಿತ್ತು ಎಲ್ಲ ರಿಪೋರ್ಟ್ ಬರ್ತಾವೆ. ಹೀಗಾಗಿ ಈ ಅಧ್ಯಕ್ಷಂದ್ರು ಮುಂದುವರಿದಿಲ್ಲ ಅನ್ನೋಂಥ ಸಂಕೇತ ಅಂದರೂ ಭಾಳ ಸ್ಪಷ್ಟ ಆಗಿದೆ. ಅಷ್ಟೇ ಗಟ್ಟಿಯಾಗಿ ಸಂಕೇತ ಯತ್ನಾಳ್ ವಾಪಸ್ ಹೋಗೋದು ಅಷ್ಟೇ ಗಟ್ಟಿದೆ. ಥ್ಯಾಂಕ್ ಯು. ರಾಮ್ಲೂರ್ ಮಾತಾಡಿದ್ದಾರೆ ನಿನ್ನೆ, ಯಾವ ರೀತಿ ಜನಾರ್ದನ್ ರೆಡ್ಡಿ ಮತ್ತು